ಒಂದು ಪಲ್ಯ ಮಾಡಿದ್ರೆ ಸಾಕ್ರಿ ಒಂದು ಪಲ್ಯದಾಗ ವೆರೈಟಿ ಮಾಡ್ಕೊಂಡು ತಿನ್ಬೇಕ್ರಿ. ಅದು ಹಂಗಂದ್ರೆ ಹೆಂಗೆ ತಿನ್ಬೇಕು ಅನ್ನೋದನ್ನ ನಾ ಈ ವಿಡಿಯೋ ಒಳಗೆ ತೋರಿಸ್ತೀನಿ ರೀ. ನೋಡಿರಿ, ಇಲ್ಲಿ ಒಂದು ಪಲ್ಯದಿಂದ ನೀವು ಚಪಾತಿ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಒಂದು ಪಲ್ಯದಿಂದ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ರೀ. ಹಂಗಂದ್ರೆ ಮಾಡೋದು ಹೆಂಗಂತ ನೋಡೋಣ ಬನ್ನಿರಿ. ನೋಡಿರಿ, ಇಲ್ಲಿ ನಾನು 2 ಬದ್ನಿಕಾಯಿ ತೊಗೊಂಡಿದ್ದೀನಿ. ಈ 2 ಬದ್ನಿಕಾಯಿ ನಿಮ್ಮ ಹತ್ರ ಈ ಥರ ಬದ್ನಿಕಾಯಿ ಸಿಗಲ್ಲ, ನಮ್ಮ ಹತ್ರ ಗುಂಡು ಬದ್ನಿಕಾಯಿ ಸಿಗ್ತಾವಂದ್ರೆ ಅದೇ ಬದ್ನಿಕಾಯಿಂದ ಮಾಡಿರಿ, ಭಾಳ ರುಚಿ ಆಗ್ತೈತಿ ಅದು ಕೂಡ. ನೋಡಿರಿ, ಈಗ 2 ಬದ್ನಿಕಾಯಿ ತೊಗೊಂಡಿದ್ದೀನಿ. 2 ಬದ್ನಿಕಾಯಿ ನಾನು ಈ ಥರ ನೋಡಿರಿ ಗುಂಡ್ಗೆ ಹೆಚ್ಚಾತೇನೆ ರೀ. ನೋಡಿರಿ, ಈ ಥರನ ಕಟ್ ಮಾಡ್ಬೇಕ್ರಿ. ಇವನ್ನ ಈ ಥರ ಕಟ್ ಮಾಡ್ಕೊಂಡು ಭಾಳ ದಪ್ಪ ಮಾಡಬೇಡ್ರಿ, ಸಣ್ಣಗನ ಮಾಡ್ಕೋರಿ. ಈ ಥರ ಕಟ್ ಮಾಡ್ಕೊಂಡು ಗುಂಡ್ಗೆ 2 ಬದ್ನಿಕಾಯಿ ತೆಗೆದಿಟ್ಕೊಂಡು ನಾನು ಇಲ್ಲಿ ನೀರು ತೊಗೊಂಡು ನೀರಾಗ ಅವ್ನು ಹಾಕಾತೇನೆ ರೀ. ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕತ್ತೇನೆ ರೀ. ಯಾಕಂದ್ರೆ ಉಪ್ಪು ನೀರು ಹಾಕೋದ್ರಿಂದ ಬದ್ನಿಕಾಯಿ ಕರ್ಗಾಗಲ್ಲ ಅಂತೇಳಿ ನಾನು ಆ ಥರ ಮಾಡತ್ತೇನೆ ರೀ. ಇನ್ನೊಂದು ಕಡೆ ಒಂದು ಬಾಣಲಿ ತೊಗೊಂಡಿದ್ದೇನೆ ರೀ. 4-5 ಮೆಣಸಿನ್ಕಾಯಿ ತೊಗೊಂಡಿದ್ದ ಕುರು ಅನ್ನೋ ಹಂಗೆ ಹುರ್ಕೋಬೇಕ್ರಿ. ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೇನಿ. ನೋಡಿರಿ, ಇಲ್ಲೇ ಕೊತ್ತಂಬರಿ ಕಾಳು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಕೂಡ ನಾನು ಹುರ್ಕೊಳತ್ತೇನೆ ರೀ. ಇದು ಸ್ವಲ್ಪ ಕೆಂಪು ಬಣ್ಣ ಬರ್ಬೇಕು ರೀ, ಹಂಗೆ ಹುರ್ಕೊಂಡು ಪ್ಲೇಟಿಗೆ ತೆಗೆದಿಟ್ಕೊಂಡೇನಿ ರೀ. ಮತ್ತು ಇದು ಬಾಳ್ಗಿಗೆ ನೋಡಿರಿ, ಇಲ್ಲೇ ನಾನು ಕಡ್ಲಿ ಬ್ಯಾಳಿನೂ 3 ಸ್ಪೂನಷ್ಟು ಹಾಕಿದ್ದೇನೆ ರೀ. ಇದನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರಿದ್ರಿ ತೆಗೆದಿದ್ದನ್ನು ಇಟ್ಕೊಂಡೇನಿ ರೀ. ಈಗ ನೋಡಿರಿ, ಇಲ್ಲಿ 3 ಸ್ಪೂನಷ್ಟು ಉದ್ದಿನ ಬ್ಯಾಳಿನೂ ಹಾಕಿ ಸೇಮ್ ರೀ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆಂದಾಗ ಹುರ್ಕೋಬೇಕಾಗತ್ತೆ ರೀ. ಎಲ್ಲನೂ ಹುರ್ಕೊಂಡು ಇದನ್ನು ಸುದ ನಾನು ಒಂದು ಪ್ಲೇಟಿಗೆ ತೆಗೆದ ಇಟ್ಕೊಳತ್ತೀನಿ ರೀ. ನೋಡಿರಿ, ಈಗ ಬಾಣಲಿಗೆ ಏನು ಮಾಡತ್ತೀನಿ ನಾನು 2 ಏಲಕ್ಕಿ ಮತ್ತು ದಾಲ್ಚಿನ್ನಿ, ಇಲ್ಲೇ ಸ್ವಲ್ಪ ಜೀರಿಗೆ ಮತ್ತು ಗಸಗಸಿನ ಹಾಕಿ ನಾನು ಇದನ್ನು ಚೆಂದಾಗ ಹುರ್ಕೊಳತ್ತೇನೆ ರೀ. ಇದು ಸ್ವಲ್ಪ ಕೆಂಪು ಬರಬೇಕು ರೀ, ಬರೋವರೆಗೂ ಹುರ್ಕೊಂಡು ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳತ್ತೇನೆ ರೀ. ನೋಡಿರಿ, ಇಲ್ಲೇ ನೀವು ಹುರ್ಕೊಂಡಿರೋದಂಥದ್ದು ಎಲ್ಲ ಕಡಲೆ ಬ್ಯಾಳಿ ಎಲ್ಲ ನೀವು ನೋಡಿದ್ರಲ್ಲ, ಎಲ್ಲನೂ ಇಷ್ಟವರೆಗೂ ಹುರ್ಕೊಂಡಿದ್ದೆ ಎಲ್ಲನೂ ಹುರಿದೆ ಈ ಥರ ನಾನು ಒಂದು ಪ್ಲೇಟಲ್ಲೇ ಇಟ್ಕೊಂಡೇನಿ ರೀ. ಇದನ್ನು ಏನು ಮಾಡ್ಬೇಕು ರೀ, ಈಗ ಮಿಕ್ಸರ್ ಜಾರ್ ತೊಗೊಂಡೇನಿ. ಸಣ್ಣ ಮಿಕ್ಸರ್ ಜಾರಿಗೆ ಹುರ್ಕೊಂಡಿರೋವಂಥ ಎಲ್ಲ ಪದಾರ್ಥನೂ ನಾನು ಇದಕ್ಕೆ ಹಾಕೊಳತ್ತೇನೆ. ನೋಡಿರಿ, ಎಲ್ಲನೂ ಇದಕ್ಕೆ ಹಾಕಬೇಕಾಗತ್ತೆ ರೀ. ನೀವು ನನ್ನ ಚಾನಲ್ಗೆ ಇನ್ನೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ರಿ, ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ರೀ. ನೋಡಿರಿ, ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ. ನೋಡಿರಿ, ಈ ಥರ ಆಗಿರ್ಬೇಕು. ಇಲ್ಲ ಆಗೈತೆ ನೋಡಿರಿ, ಈ ಥರ ಆದ್ರೆ ಸಾಕ್ರಿ. ಈಗ ನಾನು ನೋಡಿರಿ ಒಂದು ಬಾಣಲಿಗೆ ನೋಡಿರಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕತ್ತೇನೆ ರೀ. ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಆಗ್ಬೇಕು ರೀ. ಬಿಸಿ ಆದಮೇಲೆ ಇಲ್ಲಿ 1 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಳತ್ತೇನೆ ರೀ. ಸಾಸಿವೆ ಚಟಪಟ ಅಂತ ಸೌಂಡ್ ಬರ್ಬೇಕು ರೀ, ಅಲ್ಲಿವರೆಗೂ ಜೀರಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಈಗ ಜೀರಿಗೆ ಹಾಕೇನಿ. ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಶೇಂಗಾ ಕಾಳು ಹಾಕೇನಿ ರೀ. ಹಾಕಿ ಇವು ಸುದನ ಕೆಂಪು ಆಗ್ಬೇಕು ರೀ. ಕೆಂಪು ಆದಮೇಲೆ ಇಲ್ಲೇ ನಾನು 1 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ರಿ, ಅದು ಉಳ್ಳಾಗಡ್ಡಿನೂ ನಾನು ಇದಕ್ಕೆ ಹಾಕತ್ತೇನೆ. ನೋಡಿರಿ, ಹಾಕಿ ಇದನ್ನು ಚೆಂದಾಗ ಹುರ್ಕೋಬೇಕು ರೀ. ಹುರ್ಕೊಂಡು ಸ್ಮೆಲ್ಲ ಬರಬಾರ್ದು ರೀ, ಹಸಿ ಸ್ಮೆಲ್ಲ ಎಲ್ಲ ಹೋಗ್ಬೇಕು ರೀ, ಹಸಿ ವಾಸನೆ ಹೋಗೋರ್ಗೆ ಹುರ್ಕೊಂಡು ಇಲ್ಲೇ ನಾನು 1 ಟೊಮ್ಯಾಟೊನು ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಟೊಮ್ಯಾಟೊ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆಂದಾಗ ಹಿಂಗೆ ಬಾಡಿಸ್ಕೋಬೇಕು ರೀ. ನೋಡಿರಿ, ಹಸಿ ವಾಸನೆ ಹೋಗೋರ್ಗೆ ಚೆಂದಾಗಿ ಬಾಡಿಸ್ಕೊಂಡು ಆದಮೇಲೆ ಇಲ್ಲಿ ಅವಾಗ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಬದ್ನಿಕಾಯಿನ, ಈಗ ಬದ್ನಿಕಾಯಿನೂ ನಾನು ಇದಕ್ಕೆ ಹಾಕ್ಕೊಳತ್ತೇನೆ ರೀ. ಹಾಕ್ಕೊಂಡು ಇದನ್ನು ಚೆಂದಾಗ ಹಿಂಗೆ ಹುರಿಬೇಕಾಗತ್ತೆ ರೀ. ಅಂದ್ರೆ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ರೀ. ಹೋದ್ಮೇಲೆ ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಹುಣಸೆ ಹಣ್ಣಿನ ರಸನೂ ಹಾಕಿದ್ದೀನಿ ರೀ. ಹಾಕಿ ಇದನ್ನು ಇದನ್ನು ಚೆಂದಾಗಿ ಎಲ್ಲಕ್ಕೂ ಮಿಕ್ಸ್ ಆಗ್ಬೇಕು ರೀ. ಎಲ್ಲಕ್ಕೂ ಮಿಕ್ಸ್ ಮಾಡಿ ಇದನ್ನು ಮೇಲೆ ನಾವು ಮುಚ್ಚಿಡ್ಬೇಕಾಗತ್ತೆ ರೀ. ಮುಚ್ಚಿ ಒಂದು 3-5 ನಿಮಿಷ ಈ ಥರ ಬಿಟ್ಬಿಡ್ರಿ, ಲೋ ಫ್ಲೇಮಲ್ಲಿ ಇಟ್ಟು. ಆದಮೇಲೆ ಇದನ್ನು ತೆಗೆದು ನೋಡಿರಿ, ಬದ್ನಿಕಾಯಿ ಬೆಂದವ ಇಲ್ಲ ಅಂತ ನೋಡ್ಬೇಕಲ್ರಿ. ನೋಡಿರಿ, ಈ ಸ್ಪೂನಿಂದ ನಾನು ಈಗ ನೋಡ್ತೀನಿ ರೀ ಬದ್ನಿಕಾಯಿ ಬೆಂದವ ಇಲ್ಲ ಅಂತ ಹೆಂಗೆ ಗೊತ್ತಾಗತ್ತಿಲ್ಲ ಅಂದ್ರೆ ನೋಡಿರಿ, ಬದ್ನಿಕಾಯಿ ನೋಡ್ರಿದ ಬೆಂದವ. ಇಲ್ಲಿ ಒಂದು ಸ್ಪೂನಿಂದ ನೀವು ಹಿಂಗೆ ಮಾಡ್ಕೋಬೋದು ರೀ, ಚಮಚೆಯಿಂದ ಹಂಗೆ ಮಾಡಿದರೆ ಗೊತ್ತಾಗತ್ತೆ. ಇಲ್ಲೇ ನಾನು ಸ್ವಲ್ಪ ಹಿಂಗನೂ ಹಾಕತ್ತೇನೆ ರೀ. ಹಿಂಗೆ ಹಾಕೋದ್ರಿಂದ ಇದು ಸ್ಮೆಲ್ ಟೇಸ್ಟ್ ಭಾಳ ಚಂದ ಕೊಡ್ತೈತೆ ರೀ. ಅದಕ್ಕೆ ನಾನು ಇದನ್ನು ಹಾಕಿ ಚೆಂದಾಗ ಎಲ್ಲಕ್ಕೂ ಹತ್ತಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವಾಗ ನಾವು ಮಿಕ್ಸರ್ ಮಾಡ್ಕೊಂಡಿದ್ದೀವಿ ನೋಡಿರಿ, ಮಿಕ್ಸರ್ ಮಾಡ್ಕೊಂಡಿರೋಂಥ ಪೌಡ್ರು ನಾನಿಲ್ಲೇ 2 ಸ್ಪೂನಷ್ಟು ಹಾಕತ್ತೇನೆ ರೀ. 2 ಸ್ಪೂನ್ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ. ನೀವು ಜಾಸ್ತಿ ಮಾಡಂಗಿದ್ರೆ ನೀವು ಜಾಸ್ತಿನೂ ಪೌಡ್ರ್ ಹಾಕ್ಕೋಬೇಕು ರೀ. ಇಲ್ಲೇ ನಾನು 2 ಸ್ಪೂನಷ್ಟು ಹಾಕಿ ಇದನ್ನು ಚೆಂದಾಗಿ ಎಲ್ಲಕ್ಕೂ ಹತ್ತಂಗೆ ಮತ್ತು ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ ರೀ. ನೀವು ಸ್ವಲ್ಪ ಹೊತ್ತು ಹಂಗೆ ಸಣ್ಣಗೆ ಉರಿ ಇಟ್ಟು ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಬಿಡ್ಬೇಕಾಗತ್ತೆ ರೀ. ಬಿಟ್ಟಾದ್ಮೇಲೆ ನೋಡಿರಿ, ಈಗ ರೆಡಿ ಐತ್ರಿ ಇದು
ಬದ್ನಿಕಾಯಿ ಪಲ್ಯ ಈಗ ರೆಡಿ ಐತ್ರಿ. ನೀವು ಬದ್ನಿಕಾಯಿ ಪಲ್ಯ ರೆಡಿ ಆಗಿರುವಂಥದ್ದನ್ನ ನೀವು ಏನು ಮಾಡ್ಬೇಕಂದ್ರೆ ನಿಮ್ಗೆ ಹಂಗೆ ರೈಸಿಗೆ ತಿನ್ಬೇಕಂದ್ರೆ ಹಿಂಗೆ ಹಾಕ್ಕೊಂಡು ರೈಸ್ ಜೊತೆ ಕಲಿಸ್ಕೊಂಡು ನೀವು ತಿನ್ಬೋದ್ರಿ. ಇಲ್ಲ ಚಪಾತಿಗೆ ರೊಟ್ಟಿಗೆ ಅಂತಲೂ ತಿನ್ಬೋದ. ಭಾಳ ರುಚಿಯಾಗಿರ್ತೈತ್ರಿ. ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ನ ಕೊಡ್ತೈತ್ರಿ. ನೋಡಿರಿ ಈ ಥರನ ನಾನು ಅನ್ನಕ್ಕೆ ಹಾಕ್ಕೊಂಡು ಇವಾಗ ತಿಂತಾಯಿದ್ದೀನಿ ರೀ. ಈ ಥರನ ನೀವು ಮಾಡ್ಕೊಂಡು ತಿಂತೀನಿ ಅಂದರೆ ನೀವು ಈ ಥರನೂ ಮಾಡ್ಕೋಬೋದು. ಇಲ್ಲ ರೊಟ್ಟಿಗೆ ಚಪಾತಿಗೆ ಬೇಕು ಅಂತಂದ್ರೆ ನೀವು ಪಲ್ಯ ಅಂತಲೂ ತಿನ್ಬೋದು ರೀ. ನೋಡಿರಿ ಈ ಥರನ ನಾನು ತಿಂತಾಯಿದ್ದೀನಿ ರೀ. ಇದು ಬೇಡಪ್ಪ ಅಂತಂದ್ರೆ ಅದ ಪಲ್ಯಕ್ಕೆ ನೀವೇನು ಮಾಡ್ಬೇಕು ರೀ, ಅನ್ನ ಕಲಿಸ್ಕೊಂಡು ಎಲ್ಲರೂ ಮನೆ ಮಂದಿಗೆಲ್ಲ ಆಕತಿ ಈ ಥರ ಅನ್ನ ಕಲಸಿ ಮಕ್ಕಳು ಟಿಫನ್ ಬಾಕ್ಸಿಗೆ ಅಂತಲೂ ನೀವು ಕೊಡ್ಬೋದು ರೀ. ಇಲ್ಲಾಂದ್ರೆ ಮಧ್ಯಾಹ್ನ ಊಟಕ್ಕಂತೂ ತಿನ್ಬೋದ. ಇದು 3 ನೀವು ಏನು ಒಂದು ಪಲ್ಯ ಮಾಡ್ಕೊಂಡ್ರೆ ಇಷ್ಟೆಲ್ಲನೂ ನೋಡಿರಿ ವೆರೈಟಿ ತಿನ್ಬೋದ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸ್ವಲ್ಪ ಆದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನೋಡಿರಿ ಈ ರೆಸಿಪಿ ನಿಮ್ಗೆ ಎಷ್ಟು ಇಷ್ಟ ಆಗೈತೆ ಅನ್ನೋದು ನನಗೆ ಗೊತ್ತಾಗಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ಬೇಕಾಗತ್ತೆ ರೀ. ನೋಡಿರಿ ಇವಾಗ ರೈಸ್ ಇದೆ ರೆಡಿ ಐತ್ರಿ. ಬಿಸಿ ಆಗಿರೋ ರೈಸ್ ರೆಡಿ ಐತಿ. ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ನೋಡಿರಿ ಎಷ್ಟು ಚಂದ ಕಾಣತೈತಲ್ಲ, ಅಷ್ಟು ರುಚಿನೂ ಆಗಿರ್ತೈತೆ ರೀ. ಮತ್ತು ಹೊಸ ರುಚಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.